ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸ್ನೇಹಿತರೆ, ನಮ್ಮ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥ ಈ ಒಂದು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳು ಇಂಗ್ಲೀಷ್ ಟು ಇಂಗ್ಲೀಷ್ ಅಷ್ಟೇ ಅಲ್ಲದೆ ಇಂಗ್ಲೀಷ್ ಟು ಇಂಗ್ಲೀಷ್ ಆ್ಯಂಡ್ ಕನ್ನಡದ ವಿವರಣೆಯೊಂದಿಗೆ ಪ್ರತಿಯೊಂದು ಅಂಶಗಳನ್ನು, ಪ್ರತಿಯೊಂದು ಚಾಪ್ಟರ್ಗಳನ್ನು ನಾವು ವಿವರವಾಗಿ ಮತ್ತು ಸರಳವಾಗಿ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತಿನ ದಿನದಲ್ಲಿ ಇಂಗ್ಲೀಷ್ ಎಷ್ಟು ವ್ಯಾಲ್ಯೂಯೇಬಲ್ ಅಂತಕ್ಕಂಥದ್ದನ್ನು ಸಹಿತ ನಾವು ನೋಡಿದ್ದೇವೆ. ಹಾಗೆ ಎಲ್ರಿಗೂ ಇಂಗ್ಲೀಷ್ ಕಲಿಯುವಂಥ ಅವಕಾಶ ಶಾಲೆಯಲ್ಲಿ ಸಿಕ್ಕಿರುತ್ತೆ, ಆದರೂ ಎಷ್ಟೋ ಜನರಿಗೆ ಕಲಿಯೋದು ಆಗಿರೋದಿಲ್ಲ. ಇವಾಗ ಎಲ್ರಿಗೂ ಇದೊಂದು ಉತ್ತಮವಾದಂಥ ಅವಕಾಶವಾಗಿರ್ತದೆ. ಇಲ್ಲಿ ಸರಳವಾಗಿ ಮತ್ತು ಕನ್ನಡದ ವಿವರಣೆಯೊಂದಿಗೆ ನೀವು ಆ ಇಂಗ್ಲೀಷ್ ಗ್ರಾಮರನ್ನು ನೀವಿಲ್ಲಿ ಕಲಿಯಬಹುದು. ನಾವು ಪ್ರಾರಂಭ ಮಾಡ್ತಕ್ಕಂಥ ಈ ಒಂದು ಕೋರ್ಸ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್, ಇದು ಎಲ್ರಿಗೂ ಉಪಯೋಗವಾಗ್ತಕ್ಕಂಥ ಒಂದು ಕೋರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಸರಳವಾಗಿ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶವಾಗಿರ್ತದೆ. ನಾವು ಎಲ್ರಿಗೂ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ಆಗಸ್ಟ್ 2ರಿಂದ ನಾವು ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕ್ಲಾಸ್ಗಳು ಪ್ರತಿ ವಾರದಲ್ಲಿ 2 ಅಥವಾ 3 ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ಪ್ರತಿಯೊಂದು ಗ್ರಾಮರ್ ಕ್ಲಾಸ್ಗಳನ್ನು ಸರಣಿ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದರಿಂದ ಎಲ್ರಿಗೂ ಚಾಪ್ಟರ್ ವೈಸ್ ಮತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಲಿತರೆ ಅದು ಸುಲಭವಾಗಿ ನೀವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿವರಣೆಯೊಂದಿಗೆ ಕಲಿಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಯಾರು ಬೇಕಾದರೂ ಜಾಯಿನ್ ಆಗಬಹುದು. ಹಿರಿಯರಾಗಿರಬಹುದು, ಕಿರಿಯರಾಗಿರಬಹುದು, ವಿದ್ಯಾರ್ಥಿಗಳು, ಗೃಹಿಣಿಯರು, ವೃತ್ತಿಪರರು, ಮುಖ್ಯವಾಗಿ ಶಿಕ್ಷಕ ವೃತ್ತಿ ಮತ್ತು ಗೌರ್ಮೆಂಟ್ ಜಾಬ್ನಲ್ಲಿರ್ತಕ್ಕಂಥ ಬೇರೆ ಇಲಾಖೆಯ ವೃತ್ತಿ ಬಾಂಧವರು ಸಹಿತ ಇಲ್ಲಿ ಸರಳವಾಗಿ ಕಲಿಬಹುದು. ಬಹುಮುಖ್ಯವಾಗಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷನ್ನು ನಾನು ಕಲಿಬೇಕು ಅಂತಕ್ಕಂಥ ಆಸಕ್ತಿಯುಳ್ಳವರಿಗೆ ಇದೊಂದು ಉತ್ತಮವಾದಂಥ ಅವಕಾಶವಾಗಿರ್ತದೆ. ಇಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಆಗಲಿ ಅಥವಾ ನೀವು ಹಣ ಕೊಡಬೇಕಾಗಿಲ್ಲ. ಇದು ಕಂಪ್ಲೀಟಾಗಿ ಫ್ರೀ ಆಗಿರ್ತದೆ. ಇಲ್ಲಿ ನಾವು ಎಲ್ರಿಗೂ ಸಹಜವಾಗಿ ಮತ್ತು ಸರಳವಾಗಿ ಅದು ಅರ್ಥವಾಗಲಿ ಅನ್ನೋ ಹಿತದೃಷ್ಟಿಯಿಂದ, ಆ ಒಂದು ಉದ್ದೇಶದಿಂದ ಸ್ಟೇಜಸ್ಗಳನ್ನು ನಾವಿಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಸ್ಟೇಜಸ್ ಅಂದರೆ ಬೇರೆ ಏನೂ ಇಲ್ಲ. ಇಲ್ಲಿ ಗ್ರಾಮರನ್ನು ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದಕ್ಕೆ ಸಹಾಯಕವಾಗ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನು ಡಿವೈಡ್ ಮಾಡ್ಕೊಂಡಿದ್ದೇವೆ ಅಷ್ಟೇ. ಮೊದಲನೇದು ಸ್ಟೇಜ್ 1ನಲ್ಲಿ ನಾವು ನೋಡೋದಾದರೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್. ಇಲ್ಲಿ ಒಬ್ಬ ವಿದ್ಯಾರ್ಥಿ ಹೈಸ್ಕೂಲ್ ಮಟ್ಟದವರೆಗೂ ಕಲಿಬೇಕಾದಂಥ ಇಂಗ್ಲೀಷ್ ಗ್ರಾಮರನ್ನು ನಾವು ಕಲಿಸ್ಕೊಡ್ತಾ ಇದ್ದೇವೆ, ಅದು ವಿವರಣೆಯೊಂದಿಗೆ. ಸ್ಟೇಜ್ 2ನಲ್ಲಿ ಇಂಟರ್ಮೀಡಿಯೇಟ್ ಇಂಗ್ಲೀಷ್ ಗ್ರಾಮರ್ ಅಂತ. ಇಲ್ಲಿ ಬಹಳಷ್ಟು ಸರಳವಾಗಿ ನೀವು ಒಂದು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ಗಿಂತಲೂ ಹೈ ಲೆವೆಲಲ್ಲಿ ಇರತಕ್ಕಂಥ ಇಂಗ್ಲೀಷ್ ಗ್ರಾಮರ್, ಡಿಗ್ರಿ ಲೆವೆಲಲ್ಲಿ ವಿವರವಾಗಿ ಕಲಿಬೇಕಾದಂಥ ಒಂದು ಇಂಗ್ಲೀಷ್ ಗ್ರಾಮರನ್ನು ನಾವಿಲ್ಲಿ ಕಲಿಸ್ತಾ ಇದ್ದೇವೆ. ಇಲ್ಲಿ ನೀವು ಸರಳವಾಗಿ ಇನ್ನೊಬ್ಬರ ಜೊತೆ ಇಂಟ್ರ್ಯಾಕ್ಟ್ ಮಾಡಬಹುದು, ರೆಸ್ಪಾನ್ಸ್ ಮಾಡಬಹುದು. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಇದ್ದಲ್ಲಿ ನೀವು ಅದನ್ನು ಸಹಜವಾಗಿ ಅರ್ಥ ಮಾಡಿಕೊಂಡು ರೆಸ್ಪಾನ್ಸ್ ಮಾಡಬಹುದು. ನೋಡಿ, ಸ್ಟೇಜ್ 3ನಲ್ಲಿ ನಾವು ನೋಡೋದಾದರೆ ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಅಂತ. ಇದು ಸ್ಪೋಕನ್ ಇಂಗ್ಲೀಷ್ ಜೊತೆಗೇ ಬರ್ತಕ್ಕಂಥದ್ದು. ಇಲ್ಲಿ ಏನಿರುತ್ತೆ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಇಂಗ್ಲೀಷ್ ಯೂಸೇಜ್ ಅಂತ. ಇಲ್ಲಿ ನಾವು ಇಂಗ್ಲೀಷನ್ನು ದಿನನಿತ್ಯದ ಜೀವನದಲ್ಲೂ ಸಹಿತ ಅಥವಾ ಕಮ್ಯುನಿಕೇಷನ್ನಲ್ಲಿ ಇಂಗ್ಲೀಷ್ನಲ್ಲಿ ನೀವು ಯಾರ ಜೊತೆನಾದರೂ ಕಮ್ಯುನಿಕೇಟ್ ಮಾಡಬೇಕಾದಾಗ ಬಳಸ್ತಕ್ಕಂಥ ಭಾಷೆ, ನೀವು ಯಾವ ರೀತಿ ಸರಿಯಾಗಿ ಅದನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಇಂಗ್ಲೀಷ್ ಗ್ರಾಮರನ್ನು ಬಹಳಷ್ಟು ವಿವರವಾಗಿ ಮತ್ತು ಅಲ್ಲಿರ್ತಕ್ಕಂಥ ಯಾವ ಎರರ್ಸ್ಗಳಿರ್ತವೆ, ಬಳಸೋ ತಪ್ಪು ರೀತಿಗಳಿರ್ತವೆ, ಅವುಗಳನ್ನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೇ ಸ್ಪೋಕನ್ ಇಂಗ್ಲೀಷನ್ನು ನೀವು ಕಲಿತಾ ಇದ್ದೀರಾ. ಇಲ್ಲಿ ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಕಂಪ್ಲೀಟ್ ಮಾಡಿದ ನಂತರ, ಅಂದರೆ ಈ 3 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ತಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಪರ್ಫೆಕ್ಟ್ ಆಗಿರ್ತೀರಾ ಅಂತಕ್ಕಂಥ ಅಶ್ಯೂರಿಟಿಯನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ಇದು ಎಲ್ರಿಗೂ ಬಹಳ ಮುಖ್ಯವಾಗಿ ಕಲಿಬೇಕಾದಂಥ ಇಂಗ್ಲೀಷ್ ಗ್ರಾಮರ್ ಆಗಿರೋದ್ರಿಂದ
ನಾವು ಅನುಕೂಲವಾಗುವ ರೀತಿಯಲ್ಲಿ ಅವುಗಳನ್ನು ಸ್ಟೇಜ್ ಮತ್ತು ಪೇಜ್ಗಳಾಗಿ ಡಿವೈಡ್ ಮಾಡಿದ್ದನ್ನು ಈಗಾಗಲೇ ಹೇಳಿದೆ ನಾನು. ಸ್ಟೇಜಸ್ ಅಂದರೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ನಾವು ಪೇಜಸ್ ಅಂತ ಮಾಡಿದ್ದೇವೆ. ಪೇಜಸ್ ಅಂದರೆ ಏನು ಅಂತಂದರೆ ದೀಸ್ ಆರ್ ನಥಿಂಗ್ ಬಟ್ ಚಾಪ್ಟರ್ಸ್ ಅಂತ. ಪ್ರತಿಯೊಂದು ಚಾಪ್ಟರ್ಗಳನ್ನು ನಾವು ಪೇಜ್ಗಳಾಗಿ ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇವೆ ಒಂದು ಸ್ಟೇಜ್ನಲ್ಲಿ. ಈಗ ನೋಡಿ, ನಾವು ಗ್ರಾಮರನ್ನು 3 ಸ್ಟೇಜಾಗಿ ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ ಅಂದರೆ ಒಂದು ಸ್ಟೇಜ್ನಲ್ಲಿ ನಾವು ಹಲವಾರು ಪೇಜ್ಗಳನ್ನು ನೋಡ್ತಾ ಇದ್ದೇವೆ, ಹಲವಾರು ಚಾಪ್ಟರ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಪ್ರತಿಯೊಂದು ಕ್ಲಾಸ್ನಲ್ಲೂ ಒಂದೊಂದು ಪೇಜ್ ಅಥವಾ ಒಂದು ಚಾಪ್ಟರ್ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಸರಣಿ ರೂಪದಲ್ಲಿ ಕ್ಲಾಸ್ಗಳಿರೋದರಿಂದ ತಾವು ಸರಳವಾಗಿ ಮತ್ತು ಸಂಪೂರ್ಣವಾಗಿ ಅದನ್ನು ಕಲಿಯೋದಕ್ಕೆ ಸಹಾಯಕವಾಗ್ತದೆ. ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಆಗ್ತಕ್ಕಂಥ ಲಾಭ ಏನಪ್ಪ ಅಂದರೆ, ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋದ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಆ ನೋಟಿಫಿಕೇಷನ್ ಬಂದ ನಂತರ ಅಪ್ಲೋಡ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ತಿಳಿದು ಬರ್ತದೆ. ನಂತರದಲ್ಲಿ ನೀವು ಸದ್ಯದ ಮಟ್ಟಿಗೂ ಅದನ್ನು ನೋಡಬಹುದು, ನಂತರದಲ್ಲಿ ನೋಡಬಹುದು, ಅಥವಾ ಸಾಯಂಕಾಲ, ನೆಕ್ಸ್ಟ್ ಡೇ, ಈ ರೀತಿ ಯಾವಾಗಲಾದರೂ ನೀವು ಆ ವಿಡಿಯೋವನ್ನು ನೋಡಬಹುದು. ಹಾಗಾಗಿ ನೀವು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷ್ ಗ್ರಾಮರ್, ಸ್ಪೋಕನ್ ಇಂಗ್ಲೀಷನ್ನು ಕಲಿಯೋದಕ್ಕೆ ಬಹಳಷ್ಟು ಸಹಾಯಕವಾಗ್ತದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಬಯಸ್ತಾ ಇದ್ದೇನೆ. ನೋಡಿ, ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಇದು ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲೂ ಹಣದ ವಿಚಾರ ಒಂದು ಬರೋದೇ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರ್ತಕ್ಕಂಥದ್ದು. ಈಸಿ ಎಕ್ಸ್ಪ್ಲನೇಷನ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ನಾವು ಇಂಗ್ಲೀಷ್ ಗ್ರಾಮರನ್ನು, ಇಂಗ್ಲೀಷ್ ಎಕ್ಸ್ಪ್ಲನೇಷನ್ನು ಜೊತೆಗೆ ಕನ್ನಡದ ವಿವರಣೆಯೊಂದಿಗೆ ನಾವಿಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ. ನೋ ರೆಸ್ಟ್ರಿಕ್ಷನ್ಸ್ ಟು ಜಾಯಿನ್, ಓಪನ್ ಫಾರ್ ಆಲ್. ಇಲ್ಲಿ ಯಾವುದೇ ಥರನಾದಂಥ ನಿರ್ಬಂಧಗಳಿಲ್ಲ. ಜೊತೆಗೆ ಎಲ್ರಿಗೂ ಇಲ್ಲಿ ಮುಕ್ತವಾದಂಥ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಆ ಕಾರಣವಾಗಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಿಮಗೆ ಸಿಕ್ಕಂಥ ಅವಧಿಯಲ್ಲಿ, ಕಂಡೀಷ್ನಲಾಗಿ ಇದೇ ಅವಧಿಯಲ್ಲಿ ನೀವು ನೋಡಬೇಕು ಅಥವಾ ಈ ಅವಧಿಯಲ್ಲೇ ನೀವು ಅದನ್ನು ಕಲಿಬೇಕು ಅಂತಕ್ಕಂಥದ್ದಿಲ್ಲ. ಯಾವ ಅವಧಿ ಸೂಕ್ತವಾಗಿರ್ತದೆ ಆ ಅವಧಿಯಲ್ಲೇ ನೀವು ಇದನ್ನು ನೋಡಬಹುದು, ಕಲಿಬಹುದು. ಹಾಗಾಗಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇಂಗ್ಲೀಷ್ ಗ್ರಾಮರನ್ನು ಕಂಪ್ಲೀಟಾಗಿ ಕಲಿಯಿರಿ ಅಂತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ನೋಡಿ, ಇಂಗ್ಲೀಷ್ ಕಲಿಬೇಕು ಅಂತ ಈ ಹಿಂದೆ ಎಷ್ಟೋ ಜನಕ್ಕೆ ಆಸೆ ಇರ್ತದೆ, ಅವಕಾಶ ಒದಗಿ ಬಂದಿರೋದಿಲ್ಲ. ಆದರೆ ಈಗ ತಾವು ವೃತ್ತಿಯಲ್ಲಿದ್ದರೂ ಸಹಿತ, ವಿದ್ಯಾರ್ಥಿ ಜೀವನದಲ್ಲಿದ್ದರೂ ಸಹಿತ, ಅಥವಾ ತಾವು ದಿನನಿತ್ಯದ ಬಳಕೆಯಲ್ಲಿ ಇಂಗ್ಲೀಷನ್ನು ಬಳಸೋ ಅವಶ್ಯಕತೆ ಇದ್ದಲ್ಲಿ ಅಥವಾ ಇಲ್ಲದೇ ಇದ್ದರೂ ಸಹಿತ ಜ್ಞಾನ ಯಾವ ಕೆಟ್ಟ ಪ್ರಭಾವವನ್ನು ಬೀರೋದಿಲ್ಲ. ಜ್ಞಾನದಿಂದ ಒಳ್ಳೆಯದೇ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ಇಂಗ್ಲೀಷ್ ಗ್ರಾಮರನ್ನು ಪರ್ಫೆಕ್ಟಾಗಿ ಕಲೀಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೇವೆ. ಇಲ್ಲಿ ನಾವು ವಾರಕ್ಕೆ 2 ಅಥವಾ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದರಿಂದ ಎಲ್ರಿಗೂ ಸಹಜವಾಗಿ ನೋಡೋದಕ್ಕೆ ಅವಕಾಶವೂ ಸಿಗ್ತದೆ, ಕಲಿಯೋದಕ್ಕೆ ಸರಳವಾದ ಮಾರ್ಗವೂ ಸಿಗ್ತದೆ. ಅದೇ ಕಾರಣದಿಂದ ನಾವು ಈ ಒಂದು ಈಸಿ ಇಂಗ್ಲೀಷ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷನ್ನು ಸರಳವಾಗಿ ಕನ್ನಡದ ವಿವರಣೆಯೊಂದಿಗೆ ಕಲಿಯಿರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದ. ಆಲ್ ದ ಬೆಸ್ಟ್.